ಪತ್ನಿ ಒಂದು ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ. ಅದು ಮುಖ್ಯಮಂತ್ರಿಗಳ ಪತ್ನಿ ವಿಷಯದಲ್ಲಿ ಅವರ ಮೊದಲ ಪ್ರತಿಕ್ರಿಯೆ ಇದಾಗಿದೆ. ರಾಜಕೀಯವೂ ಸರಿ, ಸಾರ್ವಜನಿಕ ಜೀವನದಲ್ಲಾಗ್ಲಿ ನಾನು ಹೊರಕ್ಕೆ ಬಂದಿಲ್ಲ. ಈ ನಿವೇಶನಗಳೇನಿದೆ ಇದೆಲ್ಲವೂ ಕೂಡ ನನಗೆ ತೃಣಕ್ಕೆ ಸಮ. ನಾನೆಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತು ಬಯಸಿದವಳಲ್ಲ. ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು ಅನ್ನೋದು ನನ್ನ ಉದ್ದೇಶ. ನನ್ನ ಪತಿಗೆ ರಾಜ್ಯದ ಜನ ನೀಡಿದ ಪ್ರೀತಿ, ಅಭಿಮಾನವನ್ನ ನಾನು ಉಳಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಹೀಗಿದ್ರೂ ಮೂಡ ನಿವೇಶನಕ್ಕೆ ಸಂಬಂಧಿಸಿ ಕೇಳಿ ಬಂದ ಆಪಾದನೆಗಳಿಗೆ ನೋವುಂಟಾಗಿದೆ. ನನ್ನ ಸ್ವಂತ ಸಹೋದರ ಅಂದ್ರೆ ಮಲ್ಲಿಕಾರ್ಜುನ್ ಕೊಟ್ಟಂತಹ ಕುಂಕುಮ ರೂಪದಲ್ಲಿ, ದಾನ ರೂಪದಲ್ಲಿ ಕೊಟ್ಟಂತಹದ್ದನ್ನ ನಾನು ಪಡ್ಕೊಂಡಿದ್ದೇನೆ. ಆದ್ರೆ ಅದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಎಂದೂ ಭಾವಿಸಿರಲಿಲ್ಲ. ಈಗ ನನ್ನ ಪತಿಗೆ ಈ ವಿಷಯವಾಗಿ ಒಂದು ರೀತಿಯಾದಂತಹ ಮುಜುಗರದ ಸನ್ನಿವೇಶ ಎದುರಾಗಿದೆ. ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಅನುಭವಿಸದಂತಹ ಒಂದು ಸನ್ನಿವೇಶ ಇದು. ಇದನ್ನ ನಾನು ಬಯಸಿರಲಿಲ್ಲ. ಆ ಕಾರಣಕ್ಕಾಗಿ ನನಗೆ ಕೊಟ್ಟಂತಹ ಈ 14 ನಿವೇಶನ ಏನಿದೆ ಇದನ್ನ ಹಿಂತಿರುಗಿಸ್ತಾ ಇದ್ದೀನಿ ಅಂತ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಈ ಮೂಲಕವಾಗಿ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅಂತ ಹಲವರು ಕೇಳಬಹುದು. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರವನ್ನ ಕೈಗೊಂಡಿದ್ದೆ. ಆದ್ರೆ ಮೂಡ ನಿವೇಶನ ಹಂಚಿಕೆ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದೆ. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನ ನಡೆಸಬೇಕಿದೆ. ಅವರ ಸಂಚಿಗೆ ನಾವು ಬಲಿಯಾಗಬಾರ್ದು ಅಂತ ಹಿತೈಷಿಗಳು ಹೇಳಿದ ಕಾರಣ ಸೈಟ್ ವಾಪಸ್ ಮಾಡ್ತಿದ್ದೀನಿ. ನನ್ನ ಈ ನಿರ್ಧಾರ ಅಚಲ. ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹಿಸ್ತೀನಿ ಅಂತ ಕೂಡ ಅವರು ಬಯಸಿದ್ದಾರೆ. ರಾಜಕೀಯ ಕ್ಷೇತ್ರದಿಂದ ದೂರವಿರುವ ನನ್ನನ್ನ ರಾಜಕೀಯವಾಗಿ ದ್ವೇಷಿಸಲಾಗ್ತಾ ಇದೆ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿಯವರು ನೈತಿಕತೆಯನ್ನ ಪಾಲಿಸಿದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ ಸಣ್ಣ ಕಳಂಕವೂ ಇಲ್ಲದೆ ಮುಂದುವರೆದಿದ್ರು. ಸಿದ್ದರಾಮಯ್ಯನವರ ಪತ್ನಿ ಸುದೀರ್ಘ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯವೂ ಸೇರಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳದೆ ಬದುಕಿದ್ದೀನಿ ಅನ್ನೋದನ್ನ ಅವರು ಪುನರುಚ್ಚರಿಸಿದ್ದಾರೆ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ ಅನ್ನೋದನ್ನು ಕೂಡ ಅವರು ಕೋಟ್ ಮಾಡ್ತಾ, ನಾನು ಎಲ್ಲರಂತೆ ಯಾವ ಆಸೆ ಆಮಿಷಗಳನ್ನು ಇಟ್ಕೊಂಡಿಲ್ಲ, ಈಗಲೂ ಕೂಡ ಬಯಸಲ್ಲ. ಏನಿದ್ರೂ ಕೂಡ ನನ್ನ ಪತಿಯ ವರ್ಚಸ್ಸು ನನಗೆ ಬಹಳ ಮುಖ್ಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮುಖ್ಯಮಂತ್ರಿಗಳ ಪತ್ನಿಯ ಮೊದಲ ಪ್ರತಿಕ್ರಿಯೆ, ಅದು ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಅವರಿಗಿರ್ತಕ್ಕಂತಹ ಒಂದು ಪ್ರೀತಿ, ಕಾಳಜಿ ಮತ್ತು ಅವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ನಡ್ಕೊಂಡು ಬಂದ ರೀತಿಯ ಬಗ್ಗೆ ಅವ್ರಿಗಿರುವಂತಹ ಗೌರವ, ಮಗದೊಂದು ಕಡೆಯಲ್ಲಿ ಕೇಳಿ ಬರ್ತಾ ಇರುವಂತಹ ರಾಜಕೀಯ ದ್ವೇಷ ಅನ್ನೋ ವಿಷಯವಾಗಿ ಅವರು ಕೋಟ್ ಮಾಡ್ತಾರೆ. ಇದೆಲ್ಲದರ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಸುದೀರ್ಘವಾಗಿ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ 2-3 ಮಹತ್ವದ ಬೆಳವಣಿಗೆಗಳು ಅಡಕವಾಗಿವೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಪಾರ್ವತಿಯವರ ಒಂದು ಜೀವನದಲ್ಲಿ ಇದು ಮೊದಲ ಮಾಧ್ಯಮ ಪ್ರಕಟಣೆ ಅಂತ ಕೂಡ ಹೇಳ್ಬೋದಾಗಿದೆ. ಸಿದ್ದರಾಮಯ್ಯ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಪರ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಪಾರ್ವತಿಯವರು ಈ ರೀತಿಯ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರ್ಲಿಲ್ಲ. ಹಾಗಾಗಿ ಅದು ಇವತ್ತಿನ ಮಟ್ಟಿಗೆ ಮಹತ್ವದ್ದು ಅಂತ ಒಂದ್ ಕಡೆ ಹೇಳ್ಬೋದು. ಇನ್ನೊಂದ್ ಕಡೆ FIR ಮತ್ತೆ ಕೋರ್ಟ್ ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆ ಆರಂಭ ಆಗಿದೆ. ಹಾಗಾಗಿ ನಾಳೆ ಮೊದಲ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಆ ವಿಚಾರಣೆಗೂ ಕೂಡ ಒಂದು ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ 14 ಸೈಟ್ಗಳು ಬೇಡ, ನೀವು ವಾಪಸ್ ತೆಗೆದುಕೊಳ್ಳಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಪತ್ರವನ್ನ ಬರೆದಿರ್ತಕ್ಕಂಥದ್ದು ಕೂಡ ಮಹತ್ವದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಭಾವನಾತ್ಮಕವಾಗಿ ಸಿದ್ದರಾಮಯ್ಯನವರು ಬಂದಂತಹ ರಾಜಕೀಯ ಹಾದಿಯನ್ನ ಅವರ ಮಾಧ್ಯಮ ಪ್ರಕಟಣೆಯಲ್ಲಿ ಉಲ್ಲೇಖಿಸೋ ಜೊತೆಗೆ ಎಲ್ಲೋ ಒಂದ್ ಕಡೆ ರಾಜಕೀಯ ಸಂಚಿನ ಬಗ್ಗೆಯೂ ಕೂಡ ಪಾರ್ವತಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ಈ 14 ಸೈಟ್ಗಳನ್ನ ಆಗ್ಲೇ ಕೊಟ್ಬಿಟ್ಟಿದ್ರೆ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ಲಿಲ್ವೇನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಆ ಕಾಲಕ್ಕೆ. ಅದಕ್ಕೂ ಕೂಡ ಅವರು ಸ್ಪಷ್ಟನೆಯನ್ನು ಕೂಡ ಈ ಒಂದು ಆ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಮಾಧ್ಯಮ ಪ್ರಕಟಣೆಯಲ್ಲಿ. ಅಂದ್ರೆ ಆಗ್ಲೇ ನಾನು ಡಿಸೈಡ್ ಮಾಡಿದ್ದೆ ಕೊಡ್ಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಸಂಚಿಗೆ ನಾವು ಬಲಿಯಾಗಬಾರದು. ಆದ್ರೆ ಮೂಡಾದಲ್ಲಿ ಏನು ಒಂದು ಆರೋಪ ಕೇಳಿ ಬಂದಿದೆ ಅದು ತನಿಖೆಯಿಂದ ಹೊರಬರಲಿ ಅಂತ ನಾನು ಸುಮ್ಮನಿದ್ದೆ ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಮಾಧ್ಯಮ ಪ್ರಕಟಣೆ, ಸಿದ್ದರಾಮಯ್ಯನವರ ರಾಜಕೀಯ ಯಾವುದೇ ರೀತಿಯ ಆಸೆ ಇಲ್ಲ ಅನ್ನೋದು, ಇನ್ನೊಂದು ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ 14 ಸೈಟ್ಗಳನ್ನ ವಾಪಸ್ ಕೊಡುವಂತ ಒಂದು ಪತ್ರಕ್ಕೆ
ಎಷ್ಟರ ಮಟ್ಟಿಗೆ ಬೆಲೆ ಇದೆ, ಅಂದ್ರೆ ಇದನ್ನ ಪರಿಗಣಿಸಬೇಕೋ ಬೇಡವೋ, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇಷ್ಟು ಒಂದ್ ರೀತಿಯಲ್ಲಿ ಇಡಿ ಎಂಟ್ರಿ ಕೊಟ್ಟಿರ್ತಕ್ಕಂತ ಹಿನ್ನೆಲೆ ಜೊತೆಗೆ ಈಗ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪಾರ್ವತಿ ಅವರು ಈ ಒಂದು ಪತ್ರವನ್ನ ಮೂಡ ಆಯುಕ್ತರಿಗೆ ಬರೆದಿದ್ದಾರೆ. ಮೂಡ ಆಯುಕ್ತರು ಅದನ್ನ ಅಕ್ಸೆಪ್ಟ್ ಮಾಡ್ತಾರ ಇಂತಹ ಸನ್ನಿವೇಶದಲ್ಲಿ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಮಟ್ಟಿಗೆ ಜೊತೆಗೆ ಪಾರ್ವತಿಯವರ ಈ ಭಾವನಾತ್ಮಕ ಒಂದು ಮಾಧ್ಯಮ ಪ್ರಕಟಣೆ ಜೊತೆಗೆ ಆ ಪತ್ರವನ್ನು ವಾಪಸ್ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗೆ ನಾಂದಿ ಆಡಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮುಖ್ಯಮಂತ್ರಿಗಳ ಪತ್ನಿ ಈ ಪತ್ರವನ್ನ ಬರೆಯೋ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನ ಕೊಡೋ ಮೂಲಕವಾಗಿ ತಮ್ಮ ಪತಿಯ ರಾಜಕೀಯ ಜೀವನದಲ್ಲಿ ಅವರಿಗೆ ಈಗ ಕೇಳಿ ಬಂದಿರುವಂತಹ ಈ ಕಳಂಕ ನಾನು ಬಯಸಿದ್ದಲ್ಲ, ಆದರೆ ಅದು ಬಂದಿದೆ, ಈ ಕಾರಣಕ್ಕೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಬಯಸಲ್ಲ ಅಂತ ಹೇಳೋ ಮೂಲಕ ಈಗ ಅವರಿಗೆ ಅವರ ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಒದಗಿರುವಂತಹ ಸಂಕಷ್ಟವನ್ನ ಪಾರು ಮಾಡುವಂತಹ ಪ್ರಯತ್ನವೂ ಕೂಡ ಇರಬಹುದು.